ಗಡಿಯಲ್ಲಿ ಸೈನಿಕ ಎಚ್ಚರವಾಗಿದ್ದರೆ ಮಾತ್ರ ನಾಡಿನಲ್ಲಿ ಹಬ್ಬವು ಸಂಭ್ರಮದಿಂದ ಆಚರಣೆಯಾಗುತ್ತದೆ ಎನ್ನುವುದಕ್ಕೆ ಒಂದು ಕಾರಣ, ಒಂದು ಉದಾಹರಣೆ ಏನಂತಂದ್ರೆ ನಿನ್ನೆ ಬಿಡುಗಡೆಯಾದ ಸನ್ನಿ ದಿಯೋಲ್ ಅವರ ನಟನೆಯ ಬಾರ್ಡರ್ 2 ಮೂವಿ. ಬಾರ್ಡರ್ 1 ಅನ್ನುವಂಥ ಮೂವಿ 20 ವರ್ಷದ ಹಿಂದುಗಡೆನೇ ರಿಲೀಸ್ ಆಗಿತ್ತು. ಅದರಲ್ಲಿ 1971ರಲ್ಲಿ ನಡೆದ ಭಾರತ ಮತ್ತು ಪಾಕಿಸ್ತಾನ ಯುದ್ಧದಲ್ಲಿ ಸೈನಿಕರನ್ನೊಂದು ತ್ಯಾಗ, ಶೌರ್ಯ, ಅವರ ಬಲಿದಾನದ ಕುರಿತಂತ ಒಂದು ಸಿನಿಮಾನ ಮಾಡಿದರು. ಅದನ್ನೇ ಮುಂದುವರಿಸ್ಕೊಂಡು ಬಾರ್ಡರ್ 2 ಅನ್ನೋದನ್ನು ಕಂಟಿನ್ಯೂಟಿಯಾಗಿ ಮಾಡಿದರು. ಅದನ್ನು ಸನ್ನಿ ದಿಯೋಲ್ ಅವರ ಮುಖ್ಯ ಪಾತ್ರವಾಗಿ ನಟನೆ ತಗೊಂಡು ಜನರಲ್ ಫತೇಹ್ ಸಿಂಗ್ ಅವರ ಒಂದು ಪಾತ್ರವನ್ನು ನಿರ್ವಹಿಸಿಕೊಂಡು ಈ ಸಿನಿಮಾವನ್ನು ಅವರು ಮುಂದುವರಿಸಿಕೊಂಡು ಹೋದರು. ಅವರ 69ನೇ ವಯಸ್ಸಿನಲ್ಲಿ ನಡೆದಂಥ ಈ ಸಿನಿಮಾ ಕೂಡ ಅವರ ಗರ್ಜನೆ, ಅವರ ಒಂದು ಮಾತಿನಲ್ಲಿರುವಂಥ ಒಂದು ಶೌರ್ಯ, ಕಿಚ್ಚು ಅನ್ನೋದು ಸ್ವಲ್ಪನೂ ಕಡಿಮೆನೇ ಆಗಿದ್ದಿಲ್ಲ. ಅದು ಬಾರ್ಡರ್ 1ನಲ್ಲಿ ಯಾವ ರೀತಿ ಎಲ್ಲ ಇತ್ತಲ್ಲ ಅದನ್ನು ಕಂಟಿನ್ಯೂ ಇದರಲ್ಲಿ ಕೂಡ ಕಂಡಿತ್ತು. ನೆಕ್ಸ್ಟ್ ಇದರಲ್ಲಿ ಅತ್ಯಂತ ಹಿಂದೆನೂ ಟ್ರೋಲ್ ಮಾಡಿದ್ರು ಅಂತಂದ್ರೆ ವರುಣ್ ಧವನ್ ಅವರಿಗೆ ಒಂದು ಟ್ರೇಲರ್ ಬಿಡುಗಡೆ ಆದ ಮೂಲಕ ಅವ್ರಿಗೆ ಟ್ರೋಲ್ ಮಾಡಿದರು. ಯಾಕಂದ್ರೆ ಅವರು ಒಂದು ನಟನೆ ಓವರ್ ಆ್ಯಕ್ಟಿಂಗ್ ಆಗಿದೆ ಅಂತ ಹೇಳ್ಬಿಟ್ಟು. ಬಟ್ಟು ಅದು ಸಿನಿಮಾ ನೋಡೋದ ಮೂಲಕ ಗೊತ್ತಾಗುತ್ತೆ ಅದು ನೋ ಓವರ್ ಆ್ಯಕ್ಟಿಂಗ್. ಅವರ ಒಂದು ಪಾತ್ರ ಒಂದು ಭಾವನಾತ್ಮಕ ಪಾತ್ರವಾಗಿತ್ತು. ಅವರು ಅದನ್ನು ಕರೆಕ್ಟಾಗಿ ಎಮೋಷ್ನಲ್ ಟಚನ್ನು ಕೊಟ್ಟಿದ್ದರು, ತುಂಬ ಚೆನ್ನಾಗಿ ಮಾಡಿದರು. ನೆಕ್ಸ್ಟು ದಿಲ್ಜಿತ್ ಸಿಂಗ್ ಅವರ ಒಂದು ಈ ಸಿನಿಮಾದಲ್ಲಿ ಮುಖ್ಯ ಪಾತ್ರ ತುಂಬ ಚೆನ್ನಾಗಿ ಅನ್ನಿಸ್ತು. ಇದರಲ್ಲಿ ಭಾರತೀಯ ಸೇನೆಗೆ ಒಂದು ಮುಖ್ಯ ಪಾತ್ರ ಅಥವಾ ಮುಖ್ಯವಾಗಿ ಅದಕ್ಕೆ ಮಹತ್ವ ಕೊಡದೆ ಭಾರತೀಯ ಸೇನೆ, ನೌಕಾಸೇನೆ, ವಾಯುಸೇನೆ ಮೂರಕ್ಕೂ ಮಹತ್ವದಾಗಿ ಕೊಟ್ಟು 3 ಪಡೆಗಳು ಸೇರಿಬಿಟ್ಟು ಚೆಂಗೀಸ್ ಖಾನನ ಒಂದು ಆಪರೇಷನ್ಗೆ ಒಂದು ಯಾವ ರೀತಿ ಹೋರಾಡ್ತಾರೆ, ಯಾವ ರೀತಿ ಅದಕ್ಕೆ ಟಕ್ಕರನ್ನು ಕೊಡ್ತಾರೆ ಅನ್ನೋದು ಈ ಸಿನಿಮಾದಲ್ಲಿ ಕೊಟ್ಟಿದ್ದರು. ಸೊ ಸ್ಟಾರ್ಟಿಂಗ್ ಹಿಡ್ಕೊಂಡು ಎಂಡ್ ತನಕ ಮೂವಿ ತುಂಬ ಚೆನ್ನಾಗಿತ್ತು. ಸ್ಟಾರ್ಟಿಂಗ್ ಹಿಡ್ಕೊಂಡು ಮಧ್ಯಂತರವರೆಗೂ ಎಂಟರ್ಟೈನ್ಮೆಂಟ್, ಭಾರತ ದೇಶದ ಒಂದು ಗರಿಮಾ ಅನ್ನೋಂಥ ಒಂದು ಹಿಡ್ಕೊಂಡು ಹೊಂಟಿದ್ದು. ನೆಕ್ಸ್ಟ್ ಮಧ್ಯಂತರ ಮುಗಿದ ಮೂಲಕ ಅದರ ಕಂಟಿನ್ಯೂಟಿಯಾಗಿ ವಾರ್ ಕಂಟಿನ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ಆ ವಾರನ ಯಾವ ರೀತಿ ಇವಾಗಿನ ಟೆಕ್ನಿಕನ್ನು ಬಳಸ್ಕೊಂಡು, ಐ ಥಿಂಕ್ ಇವಾಗಿನ ಟೆಕ್ನಾಲಜಿ ಬಳಸ್ಕೊಂಡು ಯಾವ ರೀತಿ ವಾರ ಒಳಗಡೆ ಸೌಂಡ್ಸು, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಸೌಂಡ್ಸ್, ನೆಕ್ಸ್ಟ್ ಅದು ಬಳಸ್ಕೊಂಡಂಥ ಒಂದು ರೀತಿ ತುಂಬ ಚೆನ್ನಾಗೈತಿ. ನಾನು ನೋಡಿದ ಪ್ರಕಾರ ಅಂತಂದ್ರೆ ತುಂಬ ಬಾರ್ಡರ್ 1, ಬಾರ್ಡರ್ 2 ಹೋಲಿಕೆ ಮಾಡಿದ್ರೆ ನಾವು ಹಳೇದನ್ನು ನೋಡಿದ್ರಾದ್ರೆ ಬಾರ್ಡರ್ 1 ಇಸ್ ದ ಬೆಸ್ಟ್. ಅದರದ್ದು ಇನ್ನೊಂದು ವರ್ಷನ್ ಅಂದರೆ ಬಾರ್ಡರ್ 2 ಮಸ್ಟ್ ಬಿ ಎಲ್ಲರೂ ನೋಡುವಂಥ ಒಂದು ಸಿನಿಮಾ. ತುಂಬ ಚೆನ್ನಾಗಾಗಿದೆ.